ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಗಿಲ್ಟ್‌ನಿಂದ ಯಾಕೆ ಹೊರಗೆ ಬರಬೇಕು, ಹೇಗೆ ಬರಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನರ್ ವರ್ಕ್ ನಾವು ಈಗ ಏನ್ ಮಾಡ್ತಾ ಇದ್ದೀವಿ, ಮಾಡ್ತಾ ಮಾಡ್ತಾ ದಿನದಿಂದ ದಿನಕ್ಕೆ ನಮ್ಮೊಳಗೆ ನಾವು ಹೋಗೋದಕ್ಕೆ ಶುರು ಮಾಡ್ತೀವಿ. ಆಗ ನಾವೇ ಎಷ್ಟೋ ಮರ್ತೋಗಿರೋ ತಪ್ಪುಗಳು, ಪಾಪಗಳು ಕೂಡ ಒಂದೊಂದಾಗಿ ಜ್ಞಾಪಕ ಬರೋದಕ್ಕೆ ಶುರುವಾಗತ್ತೆ. ಈ ಜನ್ಮದ್ದು ಮಾತ್ರನೇ ಅಲ್ಲ, ತುಂಬಾ ಇನ್ನರ್ ವರ್ಕ್ ಮಾಡ್ತಾ, ಇನ್ನರ್ ಹೀಲಿಂಗ್ ಎಲ್ಲ ಮಾಡ್ಕೊಳ್ತಾ, ನಾವು ಸ್ಪಿರಿಚುಯಾಲಿಟಿಲಿ ಮುಂದೆ ಹೋಗ್ತಾ ಹೋಗ್ತಾ ಹಿಂದಿನ ಜನ್ಮಗಳ ವಿಷಯಗಳು ಕೂಡ ನಮಗೆ ಜ್ಞಾಪಕ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ನೀವು ಮಾಡಿದ ತಪ್ಪುಗಳು ನಿಮ್ಮನ್ನೇ ಕಾಡೋದಕ್ಕೆ ಶುರು ಮಾಡುತ್ತೆ. ನಾನು ಆಗ ಹಾಗೆ ಮಾಡಿಲ್ಲ ಅಂತ ಅಂದಿದ್ದಿದ್ರೆ ಈಗ ಈ ಪರಿಸ್ಥಿತಿ ನನಗ್ ಬರ್ತಾ ಇರ್ಲಿಲ್ಲ ಅಂತ ಎಷ್ಟೊಂದ್ ಸಲಿ ನಾರ್ಮಲ್ ವಿಷಯಗಳಲ್ಲಿ ನಾವು ಅನ್ಕೊಂಡಿರ್ತೀವಲ್ವಾ, ಆ ಥರದ್ದು ಇನ್ನೂ ಜಾಸ್ತಿ ಆಗತ್ತೆ. ಮತ್ತೆ ತುಂಬಾ ಕೆಟ್ಟವರೇ ಆಗಿರ್ಬೇಕು, ಕೆಟ್ಟ ಬುದ್ಧಿನೇ ಇರ್ಬೇಕು ಅನ್ನೋಂಥದ್ದು ಕೂಡ ಇಲ್ಲ. ತುಂಬಾ ನಮ್ಮಲ್ಲಿ ಒಳ್ಳೆ ಗುಣಗಳಿದ್ದು, ತುಂಬಾ ಸಹಿಸ್ಕೊಳ್ಳೋ ಅಂಥದ್ದು, ತುಂಬಾ ಒಳ್ಳೆತನ ಇದ್ರೂ ಕೂಡ, ಆ ಒಳ್ಳೆತನದಲ್ಲೂ ಕೂಡ ನಾವು ತಪ್ಪು ನಿರ್ಧಾರಗಳನ್ನ ತಗೊಂಡಿರ್ತೀವಿ ಅಥವಾ ಇನ್ನೊಬ್ರಿಗೆ ಸಹಾಯ ಮಾಡಕ್ ಹೋಗಿ ನಾವು ತುಂಬಾ ಹರ್ಟ್ ಆಗಿರ್ತೀವಿ. ಇವಾಗ ನಂದೇ ವಿಷಯ ಉದಾಹರಣೆ ಹೇಳ್ಬೇಕು ಅಂದ್ರೆ, ಎಷ್ಟೊಂದ್ ಜನಕ್ಕೆ ನಾನು ಸಾಲ ಕೊಟ್ಟಿದ್ದೆ. ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆ ನನಗ್ ಗೊತ್ತು, ಆ ಭಗವಂತಂಗ್ ಗೊತ್ತು. ನನ್ನ ಒಳ್ಳೆತನನ ಜನಗಳು ಎಷ್ಟ್ರ ಮಟ್ಟಿಗೆ ಮಿಸ್‌ಯೂಸ್ ಮಾಡ್ಕೊಂಡ್ರು ಅಂದ್ರೆ 99% ನಾನ್ ಯಾರಿಗ್ ಸಾಲ ಕೊಟ್ಟಿದ್ದೆ ಎಲ್ಲಾರು ಕೈ ಎತ್ಬಿಟ್ರು. ಆಮೇಲೆ ನಾನ್ ಕೇಳಕ್ಕೂ ಹೋಗ್ಲಿಲ್ಲ. ಅದ್ರಿಂದಾನೇ ತುಂಬಾ ನಾನ್ ಸಂಪಾದನೆ ಮಾಡಿದ್ದೆಲ್ಲ ಹೋಯ್ತಲ್ಲ ಅಂತ ತುಂಬಾ ಡೀಪ್ ಡಿಪ್ರೆಷನ್‌ಗೆ ಹೋಗಿ ನಾನು ಅದ್ರಿಂದ ಸ್ಪಿರಿಚುಯಾಲಿಟಿಗೆ ಬಂದೆ. ಅದಕ್ಕೋಸ್ಕರ ನಾನು ಅವ್ರಿಗೆಲ್ಲ ಇವತ್ತು ಥ್ಯಾಂಕ್ಸೇ ಹೇಳ್ತೀನಿ. ಸೊ ಸ್ಪಿರಿಚುಯಾಲಿಟಿಗೆ ನಾವು ಯಾವ ವಿಷಯದಿಂದ ನಾವು ಬರ್ತೀವಿ ಅನ್ನೋಂಥದ್ದು ಗೊತ್ತಾಗಲ್ಲ. ಆದ್ರಿಂದ ಯಾವಾಗ ಕೆಲವೊಂದು ತಪ್ಪುಗಳಿಂದ, ನಾವೇ ಮಾಡಿರೋ ತಪ್ಪುಗಳಿಂದ ತುಂಬಾ ಡೀಪ್ ಡಿಪ್ರೆಷನ್‌ಗೆ ಹೋಗ್ತೀವಿ. ಕೆಲವೊಬ್ರು ತುಂಬಾ ಕೆಟ್ಟ ಕೆಟ್ಟ ತಪ್ಪುಗಳು, ಅಪರಾಧಗಳು ಮಾಡಿರ್ತಾರೆ. ಅಂಥವ್ರು ತೀರಾ ಅವ್ರನ್ನವ್ರೇ ಶಿಕ್ಷಿಸ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೆಲ್ಫ್ ಸಾಬೋಟಾಜ್ ಅಂದ್ರೆ ಅವ್ರನ್ನವ್ರೇ ಅವ್ರ ಜೀವನವನ್ನ ಅವರೇ ಕೈಯಾರೆ ಹಾಳ್ ಮಾಡ್ಕೊಳ್ಳೋ ಅಂಥದ್ದು. ಲೈಕ್ ಆರೋಗ್ಯ ಹಾಳ್ ಮಾಡ್ಕೊಳ್ಳೋದಂತೂ, ದುಶ್ಚಟಗಳಿಗೆ ಒಳಗಾಗುವಂಥದ್ದು, ಬದುಕಿನ ಮೇಲೆ ಆಸೆ ಹೋಗೋದು, ಸೂಸೈಡ್ ಅಟೆಂಪ್ಟ್ ಮಾಡೋದು, ಸೂಸೈಡಲ್ ಥಾಟ್ಸ್ ಬರೋದು, ಸೂಸೈಡೇ ಮಾಡ್ಕೊಳ್ಳೋದು ಕೂಡ ಆಗ್ಬಿಡತ್ತೆ. ಇನ್ನೊಂದು ಕೆಲವರು ತುಂಬಾ ಕೆಟ್ಟ ಕೆಟ್ಟ ತಪ್ಪುಗಳನ್ನ ಮಾಡಿರ್ತಾರೆ. ಅವಾಗ ನಾನ್ ಮಾಡಿದ ಪಾಪಕ್ಕೆ ಇಷ್ಟೇ ಅಲ್ಲ, ನನ್ಗಿನ್ನ ಶಿಕ್ಷೆ ಆಗ್ಬೇಕು, ಇನ್ನ ಶಿಕ್ಷೆ ಆಗ್ಬೇಕು ಅಂತ ಅವ್ರನ್ನವ್ರೇ ಚಿತ್ರಹಿಂಸೆ ಕೊಟ್ಕೊಂಡು ಅವರು ಜಾಸ್ತಿ ಇನ್ನೂ ಶಿಕ್ಷೆ ಅನುಭವಿಸ್ತಾರೆ. ಇದು ಕೂಡ ಆಗತ್ತೆ. ನಾರ್ಮಲ್ ಆಗಿ ಮನುಷ್ಯ ಅನ್ನೋದು ಯಾವಾಗ್ಲೂ ಕೂಡ ನಮಗೆ ಗೊತ್ತಿಲ್ದಲೇನೋ ತಪ್ಪುಗಳು ಆಗ್ಬಿಡತ್ತೆ. ಇದು ಮಾನವ ಸಹಜ ಗುಣ. ಆದರೆ ಒಂದೇ ತಪ್ಪನ್ನ ಪದೇ ಪದೇ ಮಾಡೋದ್ರಿಂದ ಅದು ಪಾಪ ಆಗಿ ಬದಲಾಗತ್ತೆ. ಪಾಪಕ್ಕೆ ಕ್ಷಮೆ ಇರಲ್ಲ, ಅಪರಾಧ ಆಗತ್ತೆ. ಸಾರಿ, ಅಪರಾಧ ಆಗತ್ತೆ. ಅಪರಾಧಕ್ಕೆ ಕ್ಷಮೆ ಇರೋದಿಲ್ಲ, ಶಿಕ್ಷೆ ಮಾತ್ರನೇ ಆಗತ್ತೆ. ಸೊ ಇದರಿಂದ ಹೇಗೆ ಹೊರಗ್ ಬರೋದು ಅನ್ನೋದನ್ನ ಹೇಳ್ಬೇಕಂದ್ರೆ, ಯಾವಾಗ ನಾವು ನಾವೇ ಮಾಡಿರೋ ತಪ್ಪುಗಳನ್ನ ತಿಳ್ಕೊಂಡು ಪಶ್ಚಾತ್ತಾಪದ ಬೆಂಕಿಯಲ್ಲಿ ನಾವು ಬೆಂದು ನಿಜವಾಗ್ಲೂ ಕುಂದನ ಪ್ಯೂರ್ ಚಿನ್ನ ಆಗ್ತೀವಿ. ಅವಾಗ ನಿಜವಾಗ್ಲೂ ರಿಯಲಿ ನಾವ್ ಯಾವಾಗ ಬದ್ಲಾಗಿರ್ತೀವಿ, ಆಗ ಅದು ಪರಿಹಾರ ಆಗತ್ತೆ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಇದೇ ನಿಮ್ಗ್ ಆಗಿರ್ಬೇಕು ಅಂತ ಹೇಳ್ತಾ ಇಲ್ಲ. ಕೆಲವ್ರ ಲೈಫಲ್ಲಿ ಇದು ಕೂಡ ಆಗಿರ್ಬೋದು. ಸೊ ಉದಾಹರಣೆ ಹೇಳ್ತಾ ಇದ್ದೀನಿ. ಈಗ ನೀವು ಈ ಜನ್ಮದ್ದೆಲ್ಲಾನು ಕ್ಲಿಯರ್ ಮಾಡ್ಕೊಂಡ್ಬಿಟ್ರಿ. ನೀವು ಹಿಂದಿನ ಜನ್ಮದ್ದು ಎಲ್ಲ ನಿಮಗ್ ಜ್ಞಾಪಕ ಬರೋದಕ್ ಸ್ಟಾರ್ಟ್ ಆಯ್ತು. ಆಗ ನಿಮಗ್ ಗೊತ್ತಾಗುತ್ತೆ ನೀವು ಆ ಜನ್ಮದಲ್ಲಿ ಯಾರನ್ನೋ ಕೊಲೆ ಮಾಡಿದ್ರಿ ಅಂತ, ಅಥವಾ ಯಾರನ್ನೋ ರೇಪ್ ಮಾಡಿದ್ರಿ ಅಂತ. ಅದು ತುಂಬಾ ದೊಡ್ಡ ಅಪರಾಧ. ಸೊ ಆದ್ರೆ ಈ ಜನ್ಮದಲ್ಲಿ ನೀವು ತುಂಬಾ ಒಳ್ಳೆಯವರಾಗಿರ್ತೀರಾ, ತುಂಬಾ ಒಳ್ಳೆ ಫ್ಯಾಮಿಲಿಲಿ ಹುಟ್ಟಿರ್ತೀರಾ, ತುಂಬಾ ಒಳ್ಳೆ ಬುದ್ಧಿ, ಒಳ್ಳೆ ಗುಣಗಳಿರತ್ತೆ. ನೀವು ಚೆನ್ನಾಗಿದ್ದು ನಿಮ್ ಸುತ್ತ ಇರೋರ್ನು ಚೆನ್ನಾಗ್ ನೋಡ್ಕೊಂಡು ಆದಷ್ಟು ಒಳ್ಳೆ ಧರ್ಮ ಕಾರ್ಯಗಳ್ನ, ಪುಣ್ಯ ಕಾರ್ಯಗಳ್ನ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಸಹಾಯ ಮಾಡುವಂಥ ಬುದ್ಧಿ ಇವಾಗ ನಿಮ್ಗಿರುತ್ತೆ ಅಂತ ಅನ್ಕೊಳ್ಳಿ. ಆಗ ಸೃಷ್ಟಿ ಅದನ್ನು ಎಲ್ಲ ನೋಡ್ತಾ ಇರುತ್ತೆ. ಹೋದ್ ಜನ್ಮದಲ್ಲಿ ಏನೋ ಮಾಡ್ಬಿಟ್ರು ಇವ್ರು, ಈ ಜನ್ಮದಲ್ಲಿ ಇಷ್ಟು ಒಳ್ಳೆಯವರಾಗಿದ್ದಾರಲ್ಲ, ಏನ್ ಮಾಡೋದು ಇವ್ರಿಗೆ ಅಂತ. ಅವಾಗ ಏನ್ ಮಾಡತ್ತೆ, ಹಿಂದಿನ ಜನ್ಮದ ಆ ಪಾಪ ಕರ್ಮಗಳನ್ನ ಕಳ್ಕೊಳ್ಳೇಬೇಕು. ಬೇರೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಭಗವಂತ ಕೂಡ ಕರ್ಮ ಫಲದಿಂದ ಭಗವಂತ ಕೂಡ
ಭಗವಂತ ಕೂಡ ತಪ್ಪಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಮನುಷ್ಯರಿಗೂ ಕೂಡ ಆಗೋದೇ ಇಲ್ಲ. ಸೊ ಆದ್ರಿಂದ ಏನ್ ಮಾಡುತ್ತೆ, ಒಂದಿನ ಕನ್ಸ್ನಲ್ಲಿ ಮಲಗಿರ್ತೀವಿ ಅಂತ ಅನ್ಕೊಳ್ಳಿ. ಅವಾಗ ಹೋದ್ ಜನ್ಮದಲ್ಲಿ ನೀವು ಕೊಲೆ ಮಾಡಿದ್ದಕ್ಕೆ ಈ ಜನ್ಮದಲ್ಲೂ ನೀವು ಕೊಲೆ ಆಗಿ ಆ ಶಿಕ್ಷೆನ ಅನುಭವಿಸ್ಬೇಕು. ಇದೇ ನಿಜ. ಸೊ ಆದ್ರೆ ಈ ಜನ್ಮದಲ್ಲಿ ನೀವು ತುಂಬಾ ಒಳ್ಳೆಯವರಾಗಿದ್ದೀರಾ, ಆ ಶಿಕ್ಷೆ ನಿಮಗೆ ಕೊಡೋದಿಲ್ಲ. ಆದರೆ ಕನಸ್ನಲ್ಲಿ ಏನಾಗುತ್ತೆ, ಒಂದು ಮನುಷ್ಯನ್ನ ಕೊಂದಾಗ ಎಷ್ಟು ನೋವಾಗುತ್ತೆ, ಅದೇ ನೋವು ನೀವು ನಿಮ್ಮ ಕನಸ್ನಲ್ಲಿ ಅನುಭವಿಸ್ತೀರಾ. ಅಂದ್ರೆ ಇದು ಡಿಫ್ರೆಂಟ್ ಬೇರೆ ಬೇರೆ ಡೈಮೆನ್ಷನ್‌ಗಳಿರುತ್ತೆ. ನಾವು ಮಲಗಿದ್ದಾಗ ನಾವು ಬೇರೆ ಬೇರೆ ಡೈಮೆನ್ಷನ್‌ಗಳಲ್ಲಿ ನಮ್ಮ ಸೋಲ್ ಅನ್ನೋದು ಟ್ರಾವೆಲ್ ಮಾಡ್ತಾ ಇರುತ್ತೆ. ಸೊ ಆಗ ಡಿಫ್ರೆಂಟ್ ಡೈಮೆನ್ಷನಲ್ಲಿ ಒಂದು ನೀವೇ ಕೊಲೆ ಆಗ್ತೀರಾ. ಒಬ್ಬ ಮನುಷ್ಯನ ಕೊಲೆ ಮಾಡಿದಾಗ ಎಷ್ಟು ನೋವಾಗುತ್ತೆ ಅನ್ನೋದು ಅದು ಕೆಲವೇ ಕ್ಷಣಗಳಾದ್ರೂ ಸರಿ ನಿಮ್ಮ ಬಾಡಿಯ ಮೇಲೆ ಆ ನೋವನ್ನ ರಿಯಲಿ ನೀವು ಅನುಭವಿಸ್ತೀರಾ. ಯಾಕೆ ಅಂದ್ರೆ ಪ್ರಕೃತಿ ಎಲ್ಲವನ್ನೂ ನೋಡ್ತಾ ಇರುತ್ತೆ. ಪ್ರಕೃತಿ ಯಾರನ್ನು ಕ್ಷಮಿಸೋದಿಲ್ಲ. ನಾವು ಎಷ್ಟು ತಿಳ್ಕೊಂಡು ಎಷ್ಟು ಬದಲಾಗ್ತಾ ಹೋಗ್ತೀವಿ ಅದಕ್ಕೆ ತಕ್ಕ ಹಾಗೆ ಆ ಪರಿಹಾರಗಳು ಅನ್ನೋದು ಆಗ್ತಾ ಇರುತ್ತೆ. ಆಗ ಹೋದ್ ಜನ್ಮದಲ್ಲಿ ಮಾಡಿದ ಕೊಲೆಗೆ ನಿಮಗೆ ಅದಕ್ಕೆ ಶಿಕ್ಷೆನೂ ಸಿಕ್ತು. ಆ ಪಾಪ ಪರಿಹಾರ ಕೂಡ ಆಗೋಯ್ತು. ಜಸ್ಟ್ ಆ ಕನಸ್ನಲ್ಲಿ ಆ ನೋವು ಬರುತ್ತೆ. ಎಷ್ಟೋ ಸಲಿ ಕೆಟ್ಟ ಕನಸು ಬಿತ್ತು ಅಂತ ಈ ತರದ್ದೆಲ್ಲ ಆದಾಗ ಸಡನ್ ಆಗಿ ಎದ್ದು ಕೂತಿರ್ತೀವಲ್ಲ, ಡಿಫರೆಂಟ್ ಡೈಮೆನ್ಷನ್ ಅಲ್ಲಿ ನೀವು ಮಾಡಿದ ಪಾಪಕ್ಕೆ ಅಲ್ಲಿ ಶಿಕ್ಷೆನೂ ಆಗಿರುತ್ತೆ, ಪರಿಹಾರ ಕೂಡ ಮಾಡ್ಕೊಂಡ್ ಬಿಟ್ಟಿರ್ತೀರಾ. ಅಷ್ಟು ಚೆನ್ನಾಗಿ ನಿಮ್ಮ ಪಾಪ ಅನ್ನೋದು ಪರಿಹಾರ ಆಗ್ಬಿಡತ್ತೆ. ನೆಕ್ಸ್ಟ್ ನೀವು ತುಂಬಾ ದೊಡ್ಡ ದೊಡ್ಡ ಪಾಪಗಳೇ ಮಾಡಿರ್ಬೇಕು ಅನ್ನೋಂಥದ್ದು ಏನು ಇಲ್ಲ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸುಳ್ಳುಗಳು ಹೇಳೋದು ಪದೇ ಪದೇ, ಸುಮ್ನೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋ ಅಂಥದ್ದು. ಏನಾದ್ರು ತಪ್ಪು ಮಾಡಿದಾಗ ಓಹ್! ಸಾರಿ ತಪ್ಪು ಮಾಡ್ಬಿಟ್ಟೆ. ಇನ್ನೊಂದ್ಸಲಿ ಮಾಡಲ್ಲ ಅಂತ ಸಾರಿ ಕೇಳೋದು. ಮತ್ತೆ ಮತ್ತೆ ಅದೇ ತಪ್ಪನ್ನ ರಿಪಿಟೇಟಿವ್ಲಿ ಮಾಡ್ತಾನೆ ನೀವು ಹೋಗ್ತೀರಾ ಅಂತಂದ್ರೆ, ಅದನ್ನ ನೀವು ತಪ್ಪು ತಿಳ್ಕೊಂಡು ತಿದ್ಕೊಂಡಿರೋದು ಅಲ್ಲ. ಆಗ ನಿಮ್ಮ ಸಾರಿಗೆ ಯಾವುದೇ ವ್ಯಾಲ್ಯೂ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಥ್ರೋಟ್ ಚಕ್ರ ಬ್ಲಾಕ್ ಆಗತ್ತೆ. ನಿಮ್ಮ ಮಾತಿಗೆ ಯಾರು ಮರ್ಯಾದೆ ಕೊಡಲ್ಲ. ನಿಮಗೆ ಸಹ ಯಾರು ಮರ್ಯಾದೆ ಕೊಡಲ್ಲ. ಆದ್ರೆ ಯಾವಾಗ ನೀವು ನಿಜವಾಗ್ಲೂ ತಪ್ಪನ್ನ ತಿಳ್ಕೊಂಡು ತಿದ್ಕೊಂಡಿರ್ತೀರಾ, ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟು ತಿಳ್ಕೊಂಡು ತಿದ್ಕೊಂಡಿರ್ತೀರಾ ಅಂತಂದ್ರೆ, ಮತ್ತೆ ನಿಮ್ಮ ಲೈಫ್‌ನಲ್ಲಿ ಆ ತಪ್ಪನ್ನ ನೀವು ರಿಪೀಟ್ ಮಾಡಲ್ಲ. ಅದು ನಿಜವಾಗ್ಲೂ ತಪ್ಪನ್ನ ತಿಳ್ಕೊಂಡು ತಿದ್ಕೊಂಡಿರೋದು ಅನ್ನುವಂಥದ್ದಾಗತ್ತೆ. ಆಗ ನೀವು ಮತ್ತೆ ಅದೇ ಹಳೆ ವ್ಯಕ್ತಿ ಖಂಡಿತ ಆಗಿರೋದಿಲ್ಲ. ಬುದ್ಧ ಕೂಡ ಅವ್ರು ಎನ್‌ಲೈಟನ್ ಆದ್ಮೇಲೆ ಹೇಳಿದ್ದಾರೆ, ನಾವು ಪ್ರತಿದಿನ ಮಲಗ್ದಾಗ ನಮ್ಮ ಓಲ್ಡ್ ಸೆಲ್ಫ್ ಅನ್ನೋದು ಸತ್ತು ಹೋಗ್ಬಿಡತ್ತೆ. ನಾವು ಪ್ರತಿದಿನ ಬೆಳಗ್ಗೆ ಹೊಸ ಮನುಷ್ಯರಾಗಿ ಹುಟ್ಟುತ್ತಾ ಇರ್ತೀವಿ ಅಂತ. ಈಗ ನನ್ನನ್ನ ನಾನ್ ತಗೊಂಡ್ರೆ ನಿನ್ನೆ ರಾತ್ರಿ ಮಲಗಿದ್ದಿದ್ದ ಐಶ್ವರ್ಯ ಸತ್ತು ಹೋಗಿ, ಇವತ್ತು ಬೆಳಗ್ಗೆ ಬೇರೆ ಐಶ್ವರ್ಯನೇ ಎದ್ದಿರೋ ಅಂಥದ್ದು. ಮರುಜನ್ಮ, ಮರುಹುಟ್ಟು. ನಾವು ಪ್ರತಿದಿನ ಆ ತರ ಹುಟ್ಟುತ್ತಾನೆ ಇರ್ತೀವಿ. ನಮ್ಮ ಓಲ್ಡ್ ಸೆಲ್ಫ್ ಅನ್ನುವಂಥದ್ದು ಪ್ರತಿದಿನ ಸಾಯ್ತಾ ಇರುತ್ತೆ. ನಾವು ಯಾವಾಗ ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತೀವಿ, ಆಗ ನಮ್ಮ ಶಾಪಗಳಿದ್ರೆ ಅದು ಕೂಡ ವಿಮೋಚನೆ ಆಗೋಗ್ಬಿಡುತ್ತೆ. ಅಷ್ಟು ಬ್ಯೂಟಿಫುಲ್ ಸ್ಪಿರಿಚುಯಾಲಿಟಿ ಅನ್ನುವಂಥದ್ದು. ಆದ್ರಿಂದ ನಿಮ್ ಬಗ್ಗೆ ನಿಮ್ಗೆ ಏನೇ ಗೊತ್ತಾದ್ರೂ ಸಹ ಅಥವಾ ನೀವೇ ಮೋಸ ಮಾಡಿರ್ಬೇಕು ಅಂತ ಕೂಡ ಇಲ್ಲ. ನಿಮಗೆ ಯಾರಾದ್ರೂ ಮೋಸ ಮಾಡಿದ್ರು, ನಿಮಗೆ ಯಾರಾದ್ರೂ ದ್ರೋಹ ಮಾಡಿದ್ರು ಅಂದ್ರೆ ಆ ಪೇನ್ನು ಕೂಡ ನೀವು ಇಟ್ಕೊಂಡಿರ್ತೀರ. ನಾನ್ ತುಂಬಾ ಒಳ್ಳೆಯವಳಿದ್ದೆ ಅಥವಾ ಒಳ್ಳೆಯವನಿದ್ದೆ. ನನ್ಗೆ ಈ ತರ ಆಯ್ತು. ನನಗೆ ಯಾಕೆ ಈ ತರ ಆಯ್ತು ಅನ್ನೋಂಥ ಗಿಲ್ಟಲ್ಲೂ ಸಹ ಇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರಿಂದ ಮೊದಲು ಮಾಡ್ಬೇಕಾಗಿರೋದು ನೀವೇನಾದ್ರೂ ಮಾಡಿದ್ರಿ ಅಂತ ಗೊತ್ತಾದಾಗ ನಿಮ್ಮನ್ನ ನೀವು ಕ್ಷಮಿಸ್ಕೊಂಬಿಡಿ. ನಾನ್ ಹೇಳದ್ನಲ್ಲ, ಸೃಷ್ಟಿ ಎಲ್ಲಾ ಅಕೌಂಟ್ಸು ಕ್ಲಿಯರ್ ಮಾಡ್ತಾ ಹೋಗುತ್ತೆ. ನಾವು ಸ್ಪಿರಿಚುಯಾಲಿಟಿಲಿ ಇನ್ನರ್ ವರ್ಕ್ ಮಾಡ್ತಾ ಹೋದಾಗ, ಇನ್ನರ್ ಹೀಲಿಂಗ್ ಮಾಡ್ಕೊಳ್ತಾ ಹೋದಾಗ ನಮ್ಮ ಅಕೌಂಟ್‌ಗಳು ಕ್ಲಿಯರ್ ಆಗ್ತಾ ಇರುತ್ತೆ. ನಾವು ಪ್ರತಿದಿನ ಹೊಸ ಮನುಷ್ಯರಾಗ್ತಾ ಇರೋದ್ರಿಂದ ಫಸ್ಟ್ ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳಿ. ನಮ್ಮನ್ನ ನಾವು ಕ್ಷಮಿಸ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟು. ಅದು ನಮ್ಮನ್ನ ಗಿಲ್ಟಿಂದ ಹೊರಗೆ ತೆಗ್ಯತ್ತೆ. ನೆಕ್ಸ್ಟ್ ನಿಮಗ್ ಯಾರು ಹರ್ಟ್ ಮಾಡಿದ್ರು, ನಿಮಗ್ ಯಾರು ನೋವು ಮಾಡಿದ್ರು ಅವ್ರನ್ನ ಮನಸ್ಫೂರ್ತಿಯಾಗಿ ಕ್ಷಮಿಸ್ಬಿಡಿ. ನಾವು ಮಾಡಿದ ತಪ್ಪುಗಳಿಗೆ ನಾವು ಹೇಗ್ ಶಿಕ್ಷೆ ಅನುಭವಿಸಿದ್ವಿ, ಹಾಗೆ ಕೂಡ ನಮಗೆ ಯಾರು ಹರ್ಟ್ ಮಾಡಿರ್ತಾರೆ ಆವಾಗ ನಮಗ್ ನ್ಯಾಯ ಬೇಕು ಅಂತ ನಮ್ಮ ಆತ್ಮ ಕೋರುತ್ತೆ. ಅದು ನ್ಯಾಚುರಲಿ. ನೀವು ಯಾವಾಗ ನಿಮ್ಮನ್ನ ಹರ್ಟ್ ಮಾಡಿರ್ತಾರೆ ಅವ್ರನ್ನ ಕ್ಷಮಿಸ್ಬಿಟ್ಟು ನೀವು ಬಿಟ್ಬಿಡ್ತೀರಾ, ಪ್ರಕೃತಿ ಎಲ್ಲಾನು ನೋಡ್ತಿದೆ, ಭಗವಂತ ಎಲ್ಲಾರ್ ಲೆಕ್ಕ ಚುಕ್ತಾ ಮಾಡ್ತಾರೆ. ಸೊ
ಕೆಲವು ದಿನಗಳಿರ್ಬೋದು, ಕೆಲವು ತಿಂಗಳುಗಳಿರ್ಬೋದು, ಕೆಲವು ವರ್ಷಗಳಿರ್ಬೋದು. ಅಷ್ಟು ಟೈಮಲ್ಲೇ ನಿಮಗ ಮೋಸ ಮಾಡಿದವರು ಯಾವ ರೀತಿ ಶಿಕ್ಷೆಯನ್ನ ಅನುಭವಿಸಿರ್ತಾರೆ ಅನ್ನೋದು ನಿಮ್ಮ ಕಣ್ಣಲ್ಲಿ ನೀವು ನೋಡೋ ತರ ಭಗವಂತ ಮಾಡ್ತಾರೆ. ಯಾಕೆಂದ್ರೆ ನ್ಯಾಯ ಎಲ್ಲಾರ್ಗೂ ಬೇಕು. ನಮಗೂ ಹೊಟ್ಟೆಗ್ ಬೆಂಕಿ ಬಿದ್ದಿರತ್ತೆ. ಅಷ್ಟೊಂದು ಒಳ್ಳೆಯವರಾಗಿದ್ವಿ, ಅವ್ರು ನಮಗ ಇದ್ ಮಾಡಿದ್ರು ಅನ್ನುವಂಥದ್ದು ನಾವೆಷ್ಟೇ ಒಳ್ಳೆಯವರಾಗಿದ್ರು ಸಹ ಆತ್ಮಕ್ಕೆ ಆ ನ್ಯಾಯ ಬೇಕಾಗೇ ಬೇಕಾಗತ್ತೆ. ತಪ್ಪು ಮಾಡಿದವರು ಯಾವತ್ತೂ ತಪ್ಪಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ, ಆಗ ಅವ್ರಿಗೆ ಕೊಟ್ಟಂತ ಶಿಕ್ಷೆ ನಾವು ನಮ್ಮ ಕಣ್ಣಿಂದ ನೋಡೋ ತರ ಮಾಡ್ತಾರೆ. ಇವನ್ ನಾವ್ ಎಷ್ಟು ಬೆಳೆದು ಬಿಟ್ಟಿರ್ತೀವಿ ಅಂತಂದ್ರೆ, ಅವ್ರಿಗೆ ಕೂಡ ಭಗವಂತ ಕ್ಷಮಿಸ್ಬಿಡಪ್ಪ ಹೋಗ್ಲಿ, ಅವ್ರಿಂದಾನೇ ನಾನ್ ಸ್ಪಿರಿಚುವಲಿ ಇಷ್ಟ್ ಮುಂದೆ ಬಂದು ಇಷ್ಟ್ ಉದ್ಧಾರ ಆಗ್ಬಿಟ್ಟಿದೀನಿ. ನಾನ್ ಅನ್ಕೊಂಡಿದೀನಿ. ನನ್ಗೆ ದುಡ್ಡುದು ಮೋಸ ಮಾಡಿದವರು, ಯಾವ್ಯಾವ ವಿಷಯದಲ್ಲಿ ಮೋಸ ಮಾಡಿದವರು ಕೆಲವ್ರು ತೀರಾ ಎಷ್ಟ್ರ ಮಟ್ಟಿಗೆ ನಾನ್ ನೋಡಿ ಗುರ್ತು ಕೂಡ ಹಿಡಿಯಕ್ಕಾಗಿಲ್ಲ. ಆ ತರದ್ದೆಲ್ಲ ಆಗ್ಬಿಟ್ಟಿದೆ. ಅವಾಗ ನಾನೇ ಭಗವಂತ ಕ್ಷಮಿಸ್ಬಿಡಿ ಅವ್ರನ್ನ ಅಂತ ನಾನೇ ಕೂಡ ಕೇಳ್ಕೊಂಡಿದ್ದೀನಿ. ಇದೆಲ್ಲ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾವೇ ಅವ್ರ ಪರಿಸ್ಥಿತಿ ನೋಡ್ಬಿಟ್ಟು ಭಗವಂತನ ಹತ್ರ ನಾವೇ ಅವ್ರ ಬಗ್ಗೆ ಕ್ಷಮೆ ಕೇಳ್ಕೊಳ್ತಾ ಇರ್ತೀವಿ. ಅಷ್ಟ್ರ ಮಟ್ಟಿಗೆ ಶಿಕ್ಷೆ ಕೊಟ್ಟಿರ್ತಾರೆ ನಿಜವಾಗ್ಲೂ ಭಗವಂತ. ನಾನ್ ನೋಡಿದ್ದೀನಿ ಕೆಲವ್ರ ಲೈಫಲ್ಲಿ ಏನಾಗಿದೆ ನನಗ್ ಹರ್ಟ್ ಮಾಡಿದವ್ರುನು ಅಂತ ನೋಡಿದಾಗ. ಕ್ಷಮಿಸ್ಬಿಟ್ಟು ಬಿಟ್ಬಿಡಿ. ಪ್ರಕೃತಿ ಖಂಡಿತ ನಿಮಗೆ ನ್ಯಾಯ ಅನ್ನೋದು ಕೊಡುತ್ತೆ. ನೆಕ್ಸ್ಟ್, ನೀವು ಮಾಡಿದ ತಪ್ಪಿಗೆ ನೀವೇನಾದ್ರೂ ಗಿಲ್ಟಲ್ಲಿ ಸಿಕ್ಕಾಕೊಂಡ್ರೆ, ಅಪರಾಧ ಬೋಧೆಯಲ್ಲಿ ನೀವು ಸಿಕ್ಕಾಕೊಂಡ್ರೆ ಸ್ಟಕ್ ಆಗ್ಬಿಡ್ತೀರಾ. ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಎಷ್ಟು ಕ್ಷಮಿಸೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತೀರಾ, ನೀವು ಪ್ರತಿದಿನ ನಿಮ್ಮಲ್ಲಿ ನೀವು ಇನ್ನ ಡೀಪ್ ಆಗ್ತಾ ಹೋಗ್ತೀರಾ. ನಿಮ್ಮ ಇನ್ನರ್ ವರ್ಕ್ ಇನ್ನೂ ಫಾಸ್ಟ್ ಆಗಿ ಮುಗಿಯೋದಕ್ಕೆ ಸಾಧ್ಯ ಆಗತ್ತೆ. ಇನ್ನರ್ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ, ಇನ್ನರ್ ವರ್ಕ್ ಮಾಡ್ತಾ, ಇನ್ನರ್ ಹೀಲಿಂಗ್ ಮಾಡ್ಕೊಳ್ತಾ ನಮ್ಮ ಒಳಗಿರೋ ಎಲ್ಲಾ ಬ್ಲಾಕೇಜಸ್ ಕ್ಲಿಯರ್ ಆದ್ಮೇಲೆ ನಾವ್ ಅನ್ಕೊಂಡಿದ್ದನ್ನ ಸಾಧ್ಸೋದಕ್ಕೆ ಆಗತ್ತೆ. ನಾವ್ ಅನ್ಕೊಂಡಿದ್ ಸಾಧ್ಸೋದಕ್ಕೆ ಯಾಕಾಗ್ತಾ ಇರ್ಲಿಲ್ಲ? ಈ ಒಳಗಿರುವಂತ ಎಷ್ಟೋ ಬ್ಲಾಕೇಜಸ್‌ಗಳಿಂದ. ಸೊ, ಅದನ್ನೆಲ್ಲ ಹೀಲ್ ಮಾಡ್ಕೊಂಡಾಗ ನಮ್ಮ ಲೈಫ್‌ನಲ್ಲಿ ನಮ್ಗೇನ್ ಬೇಕೋ ಅದನ್ನೆಲ್ಲ ಪಡೆಯುವಂತ ಅರ್ಹತೆ ನಮಗ್ ಸಿಗತ್ತೆ. ಆಗ ನಮ್ ಲೈಫ್‌ನಲ್ಲಿ ಸುಖ, ಶಾಂತಿ, ಸಂತೋಷ, ಪ್ರೀತಿ, ಸಂಪಾದನೆ ಏನೇನ್ ಬೇಕು ಎಲ್ಲವನ್ನೂ ಪಡ್ಕೊಳ್ಳೋದಕ್ಕೆ ನಾವು ಕ್ಲಿಯರ್ ಆಗ್ತೀವಿ. ನಮಗೆ ಇರೋ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಿ ನಮ್ಮ ಒಂದು ಸುಖದ ಒಂದು ಬಾಗಿಲು, ಭಾಗ್ಯದ ಬಾಗಿಲು ತೆರೆದಂಗಾಗತ್ತೆ. ನಮ್ಗೆ ಡೋರ್ಸ್ ಓಪನ್ ಆಗತ್ತೆ. ಸೊ, ಇದು ಸ್ಪಿರಿಚುಯಾಲಿಟಿಯಲ್ಲಿ ಇರುವಂಥ ಬ್ಯೂಟಿ. ಇಟ್ ಈಸ್ ದ ಬ್ಯೂಟಿ ಆಫ್ ಸ್ಪಿರಿಚುಯಾಲಿಟಿ. ನಾವು ಯಾವಾಗ ಧ್ಯಾನ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀವಿ, ಸ್ಪಿರಿಚುಯಲಿ ನಾವು ಬೆಳೆಯೋದನ್ನ ಸ್ಟಾರ್ಟ್ ಮಾಡ್ತೀವಿ, ಕ್ಷಮೆಯನ್ನ ಹೆಚ್ಚಾಗಿ ರೂಢಿ ಮಾಡ್ಕೊಳ್ತಾ ಹೋಗ್ತೀವಿ, ನಮ್ಮ ತಪ್ಪನ್ನ ನಾವು ತಿಳ್ಕೊಂಡು, ತಿದ್ಕೊಂಡು ಸರಿ ಮಾಡ್ಕೊಳ್ತಾ ಹೋಗ್ತೀವಿ. ಆಗ ನಮಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪುಗಳಾಗಿದ್ರು, ಒಂದು ವೇಳೆ ಪಾಪಗಳಾಗಿದ್ರು ಕೂಡ, ಆ ಪಾಪಗಳು ಕೂಡ ತೊಳೆದು ಹೋಗ್ಬಿಡತ್ತೆ. ಧ್ಯಾನ ಮಾಡೋದ್ರಿಂದ ನಮಗೆ ಅಷ್ಟು ಸಿಗತ್ತೆ. ಜಸ್ಟ್ ಸಿಂಪಲ್ ಧ್ಯಾನ ಮಾಡ್ತಾ, ಇನ್ನರ್ ವರ್ಕ್ ಮಾಡ್ತಾ, ನಾನ್ ಹೇಳಿದ್ದನ್ನೆಲ್ಲ ಹೀಗ್ ಮಾಡ್ತಾ ಹೋದ್ರೆ, ಖಂಡಿತ ಎಷ್ಟೋ ಜನ್ಮದ ಪಾಪಗಳನ್ನ ಈಸಿಲಿ ತೊಳ್ಕೊಂಡ್ಬಿಡ್ಬೋದು. ನಾನು ಉದಾಹರಣೆ ಆಲ್ರೆಡಿ ಕೊಟ್ಟಿದ್ದೀನಿ. ಯೂನಿವರ್ಸ್ ನಮ್ಮ ಪಾಪಗಳನ್ನ ಹೇಗೆ ತೊಳಿತಾರೆ ಅನ್ನುವಂಥದ್ದು. ಸೊ, ಧ್ಯಾನ ಮಾಡಿ, ಇನ್ನರ್ ವರ್ಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೇನ್ ಅನ್ನಿಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಅ ರೀಸನ್. ಬಾಯ್, ಐ ಲವ್ ಯು ಆಲ್.